ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ 2 ಅಂಕದ ಮುಖ್ಯವಾಗಿರ್ತಕ್ಕಂತಹ ಪ್ರಶ್ನೆಗಳನ್ನು ಮತ್ತು ಅವುಗಳಿಗೆ ಸಿಂಪಲ್ ಆಗಿರ್ತಕ್ಕಂತಹ ಉತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ವಿದ್ಯಾರ್ಥಿಗಳೇ ಆಲ್ರೆಡಿ ಈಗ ಸೆಟ್ 4 ಅನ್ನು ಅಂದರೆ 4 ಪ್ರಶ್ನೆ ಪತ್ರಿಕೆಗಳಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಏನು ಕೇಳಿದ್ದಾರೋ ಅವುಗಳಿಗೆ ಸಿಂಪಲ್ ಆಗಿರೋ ಆನ್ಸರ್ಸ್ಗಳನ್ನು ಅಪ್ಲೋಡ್ ಮಾಡಲಾಗಿದೆ. ಇದು 5th ಸೆಟ್ ಆಫ್ ಕ್ವೆಶನ್ಸ್ ಆಗಿದೆ. ಅಂದರೆ 2024-25ರ ಮಾಡೆಲ್ ಕ್ವೆಶನ್ ಪೇಪರ್ 3 ಏನು ಬಿಟ್ಟಿದ್ದಾರಲ್ವ ಬೋರ್ಡ್ ವತಿಯಿಂದ, ಅದಕ್ಕೆ ಇಲ್ಲಿ ಸಿಂಪಲ್ ಆಗಿರ್ತಕ್ಕಂತಹ ಉತ್ತರಗಳನ್ನು ಕೊಡ್ತಾ ಇದ್ದೇನೆ. ಕ್ವೆಶನ್ ನಂಬರ್ 18 ನೋಡಿ. ಬಾಲೇಶ್ವರ್ ಮಿಶ್ರಾ ಹ್ಯಾಡ್ ಎ ಗುಡ್ ಮೆಮೊರಿ, ಗಿವ್ ಎಕ್ಸಾಂಪಲ್ಸ್. ಎಸ್, ಬಾಲೇಶ್ವರ್ ಮಿಶ್ರಾಗೆ ತುಂಬಾ ಒಳ್ಳೆ ಮೆಮೊರಿ ಪವರ್ ಇತ್ತು, ಅದಕ್ಕೆ ನಾವು ಉದಾಹರಣೆಗಳನ್ನು ಇಲ್ಲಿ ಕೊಡಬೇಕಾಗಿದೆ. 2 ಇನ್ಸಿಡೆಂಟ್ಸನ್ನು ಇಲ್ಲಿ ನಾವು ನೆನಪು ಮಾಡ್ಕೋಬೋದು. ಮೊದಲೇ ನೋಡಿ, ಬಾಲೇಶ್ವರ್ ಆ್ಯಂಡ್ ಟೆಂಪೋ ಟ್ರಕ್ ಡ್ರೈವರ್ ವರ್ ಕ್ಯಾರಿಂಗ್ ರೋಮಾ ಟು ಹಾಸ್ಪಿಟಲ್. ಅವ್ರೇನು ಮಾಡ್ತಿರ್ತಾರೆ, ಬಾಲೇಶ್ವರ್ ಮತ್ತು ಟೆಂಪೋ ಟ್ರಕ್ ಡ್ರೈವರ್ ಅವಳನ್ನು ಅಂದರೆ ರೋಮಾ ಏನು ಇಂಜುರ್ಡ್ ಆಗಿರ್ತಾಳಲ್ವ, ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾ ಇರ್ತಾರೆ. ಸಡನ್ಲಿ ಏನಾಗುತ್ತೆ, ಶಿ ಗಾಟ್ ಕಾನ್ಸಿಯಸ್ನೆಸ್. ಆ ಒಂದು ಟ್ರಕ್ಕಲ್ಲಿ ಅವ್ರು ಹೋಗ್ತಾ ಇರಬೇಕಾದ್ರೆ ಅವಳಿಗೆ ಪ್ರಜ್ಞೆ ಬರುತ್ತೆ. ಮೊದಲಿಗೆ ಅವಳು ಪ್ರಜ್ಞೆಯನ್ನು ಕಳ್ಕೊಂಡಿರ್ತಾಳೆ. ಬಾಲೇಶ್ವರ್ ಏನು ಮಾಡ್ತಾರೆ, ಬಾಲೇಶ್ವರ್ ಆಸ್ಕ್ಡ್ ಹರ್ ಕಾಂಟ್ಯಾಕ್ಟ್ ಡೀಟೇಲ್ಸ್. ಅಂದರೆ ಯಾರಿಗಾದರೂ ಫೋನ್ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಿಮ್ಮ ರಿಲೇಟಿವ್ದು ಯಾರ್ದಾದ್ರೂ ಫೋನ್ ನಂಬರ್ ಕೊಡು ಅಂತೇಳಿ ಕೇಳ್ತಾನೆ. ಆಗ ರೋಮ ಏನು ಮಾಡ್ತಾಳೆ, ಗೇವ್ ಹರ್ ಬ್ರದರ್ಸ್ ಫೋನ್ ನಂಬರ್. ತನ್ನ ಬ್ರದರ್ ದಿನೇಶ್ನ ಒಂದು ಫೋನ್ ನಂಬರನ್ನು ಕೊಡ್ತಾಳೆ. ಮತ್ತು ನೆಕ್ಸ್ಟ್ ಮೂಮೆಂಟ್ ಏನಾಗ್ತಾಳೆ, ಮತ್ತೆ ಅನ್ಕಾನ್ಸಿಯಸ್ ಆಗಿಬಿಡ್ತಾಳೆ ಅವಳು. ಬಾಲೇಶ್ವರ್ ಮೆಮೊರೈಸ್ಡ್ ದ ನಂಬರ್. ಅವಳು ಏನು ನಂಬರನ್ನು ಹೇಳಿರ್ತಾಳೋ ಅದನ್ನು ಹಾಗೆ ಮೆಮೊರಿಲಿ ಇಟ್ಕೊಂಡಿರ್ತಾನೆ ಬಾಲೇಶ್ವರ್. ನೆಕ್ಸ್ಟ್ ಏನು ಮಾಡ್ತಾನೆ, ಹಿ ಬಾರೋಡ್ ಟೆಂಪೋ ಡ್ರೈವರ್ಸ್ ಫೋನ್. ಎಸ್, ಅವನ ಹತ್ರ ಫೋನ್ ಇರೋದಿಲ್ಲ, ಹಾಗಾಗಿ ಟೆಂಪೋ ಟ್ರಕ್ ಡ್ರೈವರ್ನ ಬಳಿ ಏನು ಫೋನ್ ಇರುತ್ತೋ ಅದನ್ನು ತೆಗೆದುಕೊಂಡು ಅದರಲ್ಲಿ ತಾನು ನೆನಪಿಟ್ಟುಕೊಂಡಿರ್ತಕ್ಕಂತಹ ನಂಬರನ್ನು ಡಯಲ್ ಮಾಡ್ತಾನೆ, ದಿನೇಶ್ಗೆ ಕಾಲ್ ಮಾಡ್ತಾನೆ. ದ ನೆಕ್ಸ್ಟ್ ಡೇ ಹಿ ರಿವಿಸಿಟೆಡ್ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫಾಲನ್ ಟು ಕಲೆಕ್ಟ್ ಹರ್ ಬಿಲಾಂಗಿಂಗ್ಸ್. ಇದು ಸೆಕೆಂಡ್ ಇನ್ಸಿಡೆಂಟ್ ಆಗಿದೆ ನೋಡಿ, ಇದು ಫಸ್ಟ್ ಇನ್ಸಿಡೆಂಟ್. ನೆಕ್ಸ್ಟ್ ಡೇ ಏನು ಒಂದು ರೋಮಾ ತನ್ನ ಒಂದು ಬಿಲಾಂಗಿಂಗ್ಸ್ ಅಂದರೆ ಅವಳ ಮೊಬೈಲ್ ಇರ್ಬೋದು ಅಥವಾ ಬೇರೆ ವಸ್ತುಗಳಿರ್ಬೋದು, ಹ್ಯಾಂಡ್ ಬ್ಯಾಗ್ ಇರ್ಬೋದು, ಮಿಸ್ ಆಗಿರ್ತಾವಲ್ವ, ಅವುಗಳನ್ನು ಮತ್ತೆ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂಥೇಳಿ ಇವನೇನು ಮಾಡ್ತಾನೆ, ಆ ಒಂದು ರೋಮಾ ಬಿದ್ದಂತಹ ಸ್ಥಳಕ್ಕೆ ಡೈರೆಕ್ಟಾಗಿ ಹೋಗ್ತಾನೆ. ಸೊ ಈ 2 ಇನ್ಸಿಡೆಂಟ್ಗಳನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ದೀಸ್ 2 ಇನ್ಸಿಡೆಂಟ್ಸ್ ಪ್ರೂವ್ಸ್ ದಟ್ ಬಾಲೇಶ್ವರ್ ಹ್ಯಾಡ್ ಗುಡ್ ಮೆಮೊರಿ. ಸೊ ಇವೆರಡು ಇನ್ಸಿಡೆಂಟ್ಸನ್ನು ನೆನಪಿಟ್ಕೊಳ್ಳಿ. ಇನ್ನು ಕ್ವೆಶನ್ ನಂಬರ್ 19 ನೋಡಿ. ಹೌ ಡಿಡ್ ದ ಓಲ್ಡ್ ಮ್ಯಾನ್ ಗ್ರೀಟ್ ದ ಪೀಪಲ್ ಹೂ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹಿಮ್. ಎಸ್, ಡಾನ್ ಅನ್ಸೆಲ್ಮೋ. ಇಲ್ಲಿ ಓಲ್ಡ್ ಮ್ಯಾನ್ ಅಂದರೆ ಬೇರೆ ಯಾರಲ್ಲ, ಡಾನ್ ಅನ್ಸೆಲ್ಮೋ ಆಗಿದ್ದಾರೆ. ಇವರು ಆ ಅಮೇರಿಕನ್ಸ್ ಮತ್ತು ನರೇಟರ್ನ ಭೇಟಿ ಆಗಲಿಕ್ಕೆ ಹೋದಾಗ ಯಾವ ರೀತಿ ಇನ್ವೈಟ್ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು. ಮೊದಲನೇದಾಗಿ ನೋಡಿ, ದ ಓಲ್ಡ್ ಮ್ಯಾನ್ ಬೌಡ್ ಟು ದ ನರೇಟರ್ ಆ್ಯಂಡ್ ಅಮೇರಿಕನ್ಸ್. ಹೋದವರೇ ಈ ಓಲ್ಡ್ ಮ್ಯಾನ್ ಏನು ಮಾಡ್ತಾರೆ, ಆ ನರೇಟರ್ಗೂ ಮತ್ತು ಅಮೇರಿಕನ್ಸ್ಗೂ ಬೌ ಅಂದರೆ ಬಾಗೋದು ಅಂತೇಳಿ. ಸೊ ತಲೆಬಾಗಿ ನಮಸ್ಕಾರವನ್ನು ಮಾಡ್ತಾರೆ. ಹಿ ರಿಮೂವ್ಡ್ ಹೀಸ್ ಹ್ಯಾಟ್ ಆ್ಯಂಡ್ ಗ್ಲೌಸ್. ತನ್ನ ಒಂದು ತಲೆಯ ಮೇಲಿದ್ದಂತಹ ಹ್ಯಾಟ್ ಇರ್ಬೋದು ಮತ್ತು ಹ್ಯಾಂಡ್ ಗ್ಲೌಸ್ ಇರ್ಬೋದು, ಎರಡನ್ನು ಕೂಡ ರಿಮೂವ್ ಮಾಡ್ತಾರೆ. ದೆ ಟಾಕ್ಡ್ ಅಬೌಟ್ ದ ರೈನ್ ಆ್ಯಂಡ್ ಫ್ಯಾಮಿಲಿ. ಏನು ಮಳೆ ಹೇಗಿದೆ, ಬೆಳೆ ಹೇಗಿದೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೇಗಿದ್ದಾರೆ, ಇಂತಹ ಒಂದು ಕ್ಯಾಜುವಲ್ಸ್ ಕ್ವೆಶನ್ಸ್ಗಳನ್ನು ಡಿಸ್ಕಷನಲ್ಲಿ ಮಾಡಲಾಗುತ್ತೆ. ಇನ್ನು ಕ್ವೆಶನ್ ನಂಬರ್ 20 ನೋಡಿ. ಹೌ ಕ್ಯಾನ್ ವಿ ಪ್ರೂವ್ ದ್ಯಾಟ್ ಡಾಕ್ಟರ್ ಅಂಬೇಡ್ಕರ್ ವಾಸ್ ಎ ಪ್ರಾಮಿನೆಂಟ್ ಚಾಂಪಿಯನ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ. ಅಂದರೆ ನಾವು ಇಲ್ಲಿ ವಿದ್ಯಾರ್ಥಿಗಳೇ ಡಿಪ್ರೆಸ್ಡ್ ಕ್ಲಾಸ್ ಪೀಪಲ್ಗೋಸ್ಕರ ಡಾಕ್ಟರ್ ಅಂಬೇಡ್ಕರ್ ಅವರು ಏನೆಲ್ಲವನ್ನು ಮಾಡಿದಾರೋ ಅದನ್ನು ಇಲ್ಲಿ ಬರಿಬೇಕಾಗುತ್ತೆ. ಫಸ್ಟ್ ಪಾಯಿಂಟ್ ನೋಡಿ, ಹಿ ಸ್ಟಾರ್ಟೆಡ್ ನ್ಯೂಸ್ ಪೇಪರ್ಸ್ ಮೂಕನಾಯಕ್, ಬಹಿಷ್ಕೃತ ಭಾರತ್ ಆ್ಯಂಡ್ ಸಮತಾ. ಈ 3 ಪತ್ರಿಕೆಗಳನ್ನು ಅವರು ಆರಂಭಿಸಿರ್ತಾರೆ. ಈ ಪತ್ರಿಕೆಗಳಲ್ಲಿ ಅವರು ಡಿಪ್ರೆಸ್ಡ್ ಕ್ಲಾಸ್ ಪೀಪಲ್ ಏನು ಕಷ್ಟಗಳನ್ನು ಎದುರಿಸ್ತಾ ಇದ್ರು ಅವುಗಳ ಬಗ್ಗೆ ಬೆಳಕನ್ನು ಚೆಲ್ತಾರೆ, ಆರ್ಟಿಕಲ್ಸನ್ನು ಬರೀತಾರೆ. ಹಿ ಆಲ್ಸೋ ಸೆಟ್ ಅಪ್ ಇನ್ಸ್ಟಿಟ್ಯೂಷನ್ಸ್ ಸಚ್ ಆಸ್ ಹಿತಕಾರಿಣಿ ಸಭಾ ಮತ್ತು ದ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ. ಈ 2 ಇನ್ಸ್ಟಿಟ್ಯೂಷನ್ಸನ್ನು ಅವ್ರೇನು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ, ಸಂಸ್ಥೆಗಳು ಅಂತೇಳಿ. ಇನ್ಸ್ಟಿಟ್ಯೂಷನ್ಸ್ ಅಂದರೆ ಸಂಸ್ಥೆಗಳು. ನೆಕ್ಸ್ಟ್ ನೋಡಿ, ಈ ಕ್ಯಾಂಪೇನ್ಡ್ ಅಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸ್. ಸಾಮಾಜಿಕ ಅನ್ಯಾಯ ಅಂದರೆ ಈ ಒಂದು ಡಿಪ್ರೆಸ್ಡ್ ಕ್ಲಾಸ್ ಏನು ತೊಂದರೆಯಲ್ಲಿದ್ರಲ್ವ ಆ ಅನ್ಯಾಯದ ವಿರುದ್ಧ ಕ್ಯಾಂಪೇನ್ಡ್ ಅಂದರೆ ನಾವು ಇಲ್ಲಿ ಫೈಟ್ ಅಥವಾ ಒಂದು ಹೋರಾಟ ಅಂಥೇಳಿ ಕರಿಬೋದು, ಒಂದು ಫೈಟನ್ನು ಮಾಡ್ತಾರೆ. ಹಿ ರಿಮೈಂಡೆಡ್ ದ ಡಿಪ್ರೆಸ್ಡ್ ಕ್ಲಾಸಸ್ ಆಫ್ ದೇರ್ ಇನ್ಹೆರೆಂಟ್ ರೈಟ್ಸ್. ಎಸ್, ಆ ಒಂದು ಡಿಪ್ರೆಸ್ಡ್ ಕ್ಲಾಸಸ್ ಪೀಪಲ್ಗೆ ತಮ್ಮ ಒಂದು ಇನ್ಹೆರೆಂಟ್ ರೈಟ್ಸ್ ಅಂದರೆ ನೀವು ಕೂಡ ಅಪ್ಪರ್ ಕ್ಲಾಸ್ ಪೀಪಲ್ ಏನು ರೈಟ್ಸನ್ನು, ಹಕ್ಕುಗಳನ್ನು, ರೈಟ್ಸ್ ಅಂದರೆ ಹಕ್ಕುಗಳು ಅಂತೇಳಿ, ಸೊ ಹಕ್ಕುಗಳನ್ನು ಹೊಂದಿದ್ದಾರೋ ನಿಮಗೂ ಕೂಡ ಸಮಾನ ಹಕ್ಕಿದೆ ಅಂಥೇಳಿ ಆ ಒಂದು ಡಿಪ್ರೆಸ್ಡ್ ಕ್ಲಾಸಸ್ ಪೀಪಲ್ಗೆ ಇವರು ರಿಮೈಂಡ್ ಮಾಡಿಕೊಡ್ತಾರೆ. ಟುಡೇ ದ ಡಿಪ್ರೆಸ್ಡ್ ಕ್ಲಾಸ್
ಕ್ಲಾಸಸ್ ಅಕ್ಯುಪೈ ಇಂಪಾರ್ಟೆಂಟ್ ಪೊಸಿಷನ್ಸ್ ಇನ್ ಆಲ್ ದ 3 pillars ಆಫ್ ದ ಸ್ಟೇಟ್. ಎಸ್, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಆ ಒಂದು ಡಿಪ್ರೆಸ್ಡ್ ಕ್ಲಾಸ್ ಪೀಪಲ್ ಏನಿದ್ರು ಅವರು ಕೂಡ ಒಂದು ಒಳ್ಳೆಯ ಪೊಸಿಷನನ್ನು ತಲುಪಲಿಕ್ಕೆ ಹೆಲ್ಪ್ ಆಗಿದೆ ಡಾಕ್ಟರ್ ಅಂಬೇಡ್ಕರ್ ಅವರಿಂದ ಅಂತ ಹೇಳ್ಬೋದು. ದಸ್ ವಿ ಕ್ಯಾನ್ ಸೇ ದ್ಯಾಟ್ ಡಾಕ್ಟರ್ B.R. ಅಂಬೇಡ್ಕರ್ ವಾಸ್ ಎ ಪ್ರಾಮಿನೆಂಟ್ ಚಾಂಪಿಯನ್ ಆಫ್ ದ ಡಿಪ್ರೆಸ್ಡ್ ಕ್ಲಾಸಸ್ ಇನ್ ಇಂಡಿಯಾ. ನೆಕ್ಸ್ಟ್ ಕ್ವೆಶನ್ ನಂಬರ್ 21. ಹೌ ಈಸ್ ಪರ್ಸ್ಯೂಟ್ ಆಫ್ ಸೈನ್ಸ್ ಆ್ಯನ್ ಎಕ್ಸೈಟಿಂಗ್ ಅಡ್ವೆಂಚರ್? ತುಂಬ ಸಿಂಪಲ್ ಆಗಿರೋ ಪ್ರಶ್ನೆ. ಸೈಂಟಿಸ್ಟ್ಗಳಿಗೆ ಯಾಕೆ ಈ ಒಂದು ಸೈನ್ಸ್ ಅಂತಕ್ಕಂಥದ್ದು ಒಂದು ಅಡ್ವೆಂಚರ್ ಆಗುತ್ತೆ, ಎಕ್ಸೈಟಿಂಗ್ ಅಡ್ವೆಂಚರ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಬರೀಬೇಕು. ಅಕಾರ್ಡಿಂಗ್ ಟು ಕೈಲಿಸ್ ಬರೋಕ್, ಸೈನ್ಸ್ ಈಸ್ ಆ್ಯನ್ ಎಕ್ಸೈಟಿಂಗ್ ಅಡ್ವೆಂಚರ್. ಮೇಜರ್ ರಿವಾರ್ಡ್ ಕಮ್ಸ್ ಫ್ರಮ್ ದ ಡಿಸ್ಕವರಿ ಇಟ್ ಸೆಲ್ಫ್. ಎಸ್, ನೋಡಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ವಿದ್ಯಾರ್ಥಿಗಳೇ ಇದು. ಆ ಸೈಂಟಿಸ್ಟ್ಗಳಿಗೆ ರಿವಾರ್ಡ್ ಅಂತಕ್ಕಂಥದ್ದು ಬೇರೆ ಯಾವುದೂ ಅಲ್ಲ. ಇವ್ರು ಏನೋ ಅನ್ವೇಷಣೆ ಮಾಡ್ತಾ ಇರ್ತಾರಲ್ವ, ಅದೇನಾದರೂ ಸಕ್ಸಸ್ಫುಲ್ ಆಗಿಬಿಟ್ರೆ ಅದೇ ಅವರಿಗೆ ಒಂದು ದೊಡ್ಡ ರಿವಾರ್ಡ್ ಆಗಿರುತ್ತೆ. ಇನ್ಸ್ಟೆಡ್ ಆಫ್ ಮನಿ ದೇ ಕ್ಯಾನ್ ಗೆಟ್ ಫ್ರೀಡಮ್ ಆ್ಯಂಡ್ ಫ್ರೆಂಡ್ಶಿಪ್. ಎಸ್, ಇವರಿಗೆ ಸಾಕಷ್ಟು ದುಡ್ಡು ಸಿಗದೇ ಇರ್ಬೋದು, ಅದರ ಬದಲಾಗಿ ಇವರು ಮುಖ್ಯವಾಗಿ ಇವ್ರಿಗೆ ಸಿಗ್ತಕ್ಕಂಥದ್ದು ಫ್ರೀಡಮ್ ಮತ್ತು ಫ್ರೆಂಡ್ಶಿಪ್ ಸಿಗುತ್ತೆ. ಆನರ್ಸ್ ಆ್ಯಂಡ್ ಪ್ರಮೋಷನ್ಸ್ ವಿಲ್ ಡಿಪೆಂಡ್ ಆನ್ ಒನ್ ಸೆಲ್ಫ್ ಮೋರ್ ದ್ಯಾನ್ ಇನ್ ಅದರ್ ಆಕ್ಯುಪೇಷನ್ಸ್. ಎಸ್, ಆನರ್ಸ್ ಅಂದರೆ ಗೌರವಗಳು ಮತ್ತು ಪ್ರಮೋಷನ್ಸ್ ಇರ್ಬೋದು. ಇವೆಲ್ಲವೂ ಕೂಡ ಬೇರೆ ಜಾಬ್ಗಳಲ್ಲಾದರೆ, ಆಕ್ಯುಪೇಷನ್ಸ್ ಅಂದರೆ ಉದ್ಯೋಗಗಳು ಅಂತೇಳಿ, ಬೇರೆ ಉದ್ಯೋಗದಲ್ಲಿ ಅಥವಾ ಜಾಬಲ್ಲಿ ಮೇಲಾಧಿಕಾರಿಗಳು ಈ ಒಂದು ಆನರ್ಸ್ ಮತ್ತು ಪ್ರಮೋಷನ್ಸನ್ನು ಕೊಡಬೇಕಾಗುತ್ತೆ, ಅದಕ್ಕಾಗಿ ಕಾಯಬೇಕಾಗುತ್ತೆ. ಬಟ್ ಸೈಂಟಿಸ್ಟ್ಗಳು ಹಾಗಲ್ಲ. ತಾವೇನು ಕೆಲಸವನ್ನು ಮಾಡ್ತಾ ಇರ್ತಾರೋ ಅದರಲ್ಲಿ ಸಕ್ಸಸ್ಫುಲ್ ಆದರೆ ಅದಕ್ಕಿಂತ ಹೆಚ್ಚಿನದನ್ನು ಅವರು ಮಾಡಲಿಕ್ಕೆ ತಮ್ಮನ್ನು ತಾವೇ ತೊಡಗಿಸ್ಕೊಳ್ತಾರೆ. ಅದೇ ಅವರಿಗೆ ದೊಡ್ಡ ಆನರ್ ಮತ್ತು ಪ್ರಮೋಷನ್ ಆಗಿರುತ್ತೆ. ದೇರ್ ಎಂಜಾಯ್ ಅನ್ಕವರಿಂಗ್ ನೇಚರ್ಸ್ ಮಿಸ್ಟರೀಸ್. ಎಸ್, ದೇರ್ ಅಲ್ಲ, ದೇ ಅಂತೇಳಿ. ದೇ ಎಂಜಾಯ್ ಅನ್ಕವರಿಂಗ್ ನೇಚರ್ಸ್ ಮಿಸ್ಟರೀಸ್. ಈ ಒಂದು ಪ್ರಕೃತಿಯಲ್ಲಿ ಏನೆಲ್ಲ ವಿಸ್ಮಯಗಳಿದ್ದಾವೋ ಆ ವಿಸ್ಮಯಗಳನ್ನು ಕಂಡುಹಿಡಿಯೋದ್ರಲ್ಲಿ, ರಹಸ್ಯಗಳೇನಿದಾವೋ ಅವುಗಳನ್ನು ಕಂಡುಹಿಡಿಯೋದ್ರಲ್ಲೇ ಇವರಿಗೆ ತುಂಬ ಸಂತೋಷ ಸಿಗುತ್ತೆ. ಹಾಗಾಗಿನೇ ಸೈನ್ಸ್ ಅಂತಕ್ಕಂಥದ್ದು ಎಕ್ಸೈಟಿಂಗ್ ಅಡ್ವೆಂಚರ್ ಫಾರ್ ಸೈಂಟಿಸ್ಟ್ಸ್. Question number 22. The poet is unsure about his return from the space. Give examples. Yes, after outer space ಅಲ್ಲಿ ಕೇಳಿರುವ ಪ್ರಶ್ನೆ ಇದಾಗಿದೆ ವಿದ್ಯಾರ್ಥಿಗಳೇ. ಪೋಯಮಲ್ಲಿ ನಮ್ಮ ಪೋಯೆಟ್ ಏನಿದ್ದಾರೋ ಅವರು ಆ ಸ್ಪೇಸ್ಗೆ ಏನು ಹೋಗ್ತಾ ಇದ್ದಾರೋ ಅಲ್ಲಿಂದ ವಾಪಸ್ ಬರೋದು ಗ್ಯಾರಂಟಿ ಇಲ್ಲ, ಅನ್ಶೂರ್ ಅನ್ನೋದನ್ನು ಈ ಪೋಯಮಲ್ಲಿ ಎಲ್ಲಿ ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ಎಕ್ಸಾಂಪಲ್ ಕೊಟ್ಟು ನಾವು ಬರಿಬೇಕಾಗುತ್ತೆ. ಮೊದಲನೇದಾಗಿ ನೋಡಿ, ಫಸ್ಟ್ ಲೈನಲ್ಲಿ ಸಿಗುತ್ತೆ ನಮಗೆ, ಹಿ ಸೆಡ್ ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್ ಬಿಫೋರ್ ಲಿವಿಂಗ್. ಎಸ್, ಅವನು ಹೋಗೋದಕ್ಕಿಂತ ಮೊದಲೇ ನಮ್ಮ ಪೋಯೆಟ್ ನಮಗೆ ಹೇಳ್ತಾರೆ ಏನಂದರೆ, ಯು ಕ್ಯಾನ್ ಟೇಕ್ ಎ ಲಾಸ್ಟ್ ಲುಕ್, ಕೊನೇ ಬಾರಿ ನಮ್ಮನ್ನು ನೋಡ್ಕೊಂಬಿಡಿ. ಈ ಲಾಸ್ಟ್ ಲುಕ್ ಅಂತಕ್ಕಂತಹ ಪದ ಏನಿದೆನೋ ನಮಗೆ ಅವರು ಅನ್ಶೂರ್ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡುತ್ತೆ. ಅದರ ಜೊತೆಗೆ ಇನ್ನೊಂದು ಪಾಯಿಂಟ್ ಇದೆ ನೋಡಿ, ಹಿ ಆಸ್ಕ್ಡ್ ಅಸ್ ಟು ರಿಮೂವ್ ಹೀಸ್ ಫೋನ್ ನಂಬರ್ ಫ್ರಮ್ ಟೆಲಿಫೋನ್ ಬುಕ್. ನನ್ನ ಫೋನ್ ನಂಬರ್ ಏನಿದೆನೋ ನಿಮ್ಮ ಟೆಲಿಫೋನ್ ಬುಕ್ಕಲ್ಲಿ ಅದನ್ನು ಡಿಲೀಟ್ ಮಾಡಿಬಿಡಿ ಅಂತ ಕೇಳ್ತಾ ಇದ್ದಾನೆ. ಹಿಂದಿನ ದಿನಗಳಲ್ಲಿ ಜನಗಳು ಟೆಲಿಫೋನ್ ನಂಬರನ್ನು ಒಂದು ಬುಕ್ಕಲ್ಲಿ ಬರ್ಕೊಳ್ತಾ ಇದ್ರು. ಈಗೇನೋ ಎಲ್ಲರ ಬಳಿ ಮೊಬೈಲ್ ಇದ್ದಾವೆ, ಸೊ ಮೊಬೈಲಲ್ಲೇ ಸೇವ್ ಮಾಡ್ಕೊಂಡಿರ್ತಾರೆ. ಬಟ್ ಹಿಂದೆ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಟೆಲಿಫೋನ್ ಬುಕ್ಕಲ್ಲಿ ಬರಿತಾ ಇದ್ರು. ಅದಕ್ಕೆ ನಮ್ಮ ಪೋಯೆಟ್ ಏನು ಹೇಳ್ತಾರೆ, ಅಲ್ಲಿ ಬರೆದಿರೋ ನಂಬರ್ನ ರಿಮೂವ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವೆರಡು ಪಾಯಿಂಟಿಂದ ನಮಗೆ ಏನರ್ಥ ಆಗುತ್ತೆ ಅಂದರೆ, ದ ಪೋಯೆಟ್ ಈಸ್ ಅನ್ಶೂರ್ ಅಬೌಟ್ ಈಸ್ ರಿಟರ್ನ್ ಫ್ರಮ್ ದ ಸ್ಪೇಸ್. 23. ವೈ ಡಿಡ್ ಮಿಸ್ಟರ್ ಪಾಟೀಲ್ ಹೆಲ್ಪ್ ಮೋಹನ್ಸ್ ಫ್ಯಾಮಿಲಿ? ಸಬ್ ಇನ್ಸ್ಪೆಕ್ಟರ್ ಪಾಟೀಲ್ ಅವ್ರು ಏನಿರ್ತಾರೋ ಅವರು ಮೋಹನ್ಸ್ ಫ್ಯಾಮಿಲಿಗೆ ಯಾಕೆ ಹೆಲ್ಪ್ ಮಾಡ್ತಾರೆ ಅಂತಕ್ಕಂಥದ್ದು ತುಂಬ ಸಿಂಪಲ್ ಪಾಯಿಂಟ್ಸ್ ಇದ್ದಾವೆ ವಿದ್ಯಾರ್ಥಿಗಳೇ. ಪಾಟೀಲ್ ವಾಸ್ ಎ ಕ್ಲೋಸ್ ಫ್ರೆಂಡ್ ಆಫ್ ಮೋಹನ್ಸ್ ಫಾದರ್. ಮೊದಲನೇದಾಗಿ ಹೇಳೋದಾದರೆ ಇವರು ಮೋಹನ್ಸ್ನ ಫಾದರ್ ಏನಿರ್ತಾರೋ ಅವ್ರ ಜೊತೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಹಿ ವಾಂಟೆಡ್ ಟು ಹೆಲ್ಪ್ ಮೋಹನ್ಸ್ ಫ್ಯಾಮಿಲಿ. ಸೊ ಈಗ ಮೋಹನ್ಸ್ ಫಾದರ್ ಇಲ್ಲ, ಆದರೆ ಅವ್ರಿಗೆ ಏನಾದರೂ ಮಾಡಿ ಆ ಫ್ಯಾಮಿಲಿಗೆ ನಾನು ಹೆಲ್ಪ್ ಮಾಡಬೇಕು ಅಂತಕ್ಕಂತಹ ಒಂದು ಉದ್ದೇಶವನ್ನು ಮಿಸ್ಟರ್ ಪಾಟೀಲ್ ಅವರು ಹೊಂದಿರ್ತಾರೆ. ಹಿ ವಾರ್ನ್ಡ್ ಅಬೌಟ್ ದ ಪೊಲೀಸ್ ರೈಡ್. ಎಸ್, ಅವ್ರು ಬಂದವರೇ ನೋಡಿ ನಿಮ್ಮ ಮೇಲೆ ಬ್ರಿಟಿಷ್ ಪೊಲೀಸ್ ರೈಡ್ ಮಾಡೋ ಸಂಭವ ಇದೆ ಅಂತೇಳಿ ವಾರ್ನಿಂಗ್ ಕೊಡ್ತಾರೆ. ಮತ್ತು ಹಿ ಹೆಲ್ಪ್ಡ್ ದ ಫ್ಯಾಮಿಲಿ ಟು ಹೈಡ್ ದ ಮಷಿನ್ ಅಂದರೆ ಸೈಕ್ಲೋಸ್ಟೈಲಿಂಗ್ ಮಷೀನನ್ನು ಬಚ್ಚಿಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಇದರಿಂದಾಗಿ ಏನಾಗುತ್ತೆ ಅಂದರೆ ದ ಫ್ಯಾಮಿಲಿ ಎಸ್ಕೇಪ್ಡ್ ಫ್ರಮ್ ಪೊಲೀಸ್ ಅರೆಸ್ಟ್. ಪೊಲೀಸರಿಂದ ಅರೆಸ್ಟ್ ಆಗೋದು ತಪ್ಪುತ್ತೆ ಈ ಫ್ಯಾಮಿಲಿ. ಇದರ ಬದಲಾಗಿ ಒಂದು ಚಾಯ್ಸ್ ಕೂಡ ಇರುತ್ತೆ ವಿದ್ಯಾರ್ಥಿಗಳೇ. ಹೌ ಡಿಡ್ ಡಿಕ್ಕಿ ಡೋಲ್ಮಾ ಫೀಲ್ ಆಫ್ಟರ್ ಸ್ಕೇಲಿಂಗ್ ದ ಮೌಂಟ್ ಎವರೆಸ್ಟ್? ಏನು ಮೌಂಟ್ ಎವರೆಸ್ಟನ್ನು ಏರ್ತಾರೋ ಡಿಕ್ಕಿ ಡೋಲ್ಮಾ ಅವರು, ಆಗ ಅವರು ಮೇಲ್ಗಡೆ ಟಾಪಲ್ಲಿ ನಿಂತ್ಕೊಂಡಾಗ ಅವ್ರಿಗೆ ಆದಂತಹ ಒಂದು ಫೀಲಿಂಗನ್ನು ನಾವು ಇಲ್ಲಿ ಬರೀಬೇಕಾಗುತ್ತೆ. ಅಂದರೆ ಎಷ್ಟು ಸಂತೋಷ ಆಗುತ್ತೆ ಅಂತಕ್ಕಂಥದ್ದನ್ನು. ದ ವ್ಯೂ ಫ್ರಮ್ ಅಬವ್ ವಾಸ್ ಅಮೇಝಿಂಗ್ ಟು ಹರ್. ಎಸ್, ಆ ಒಂದು
ಮೇಲ್ಗಡೆ ನಿಂತ್ಕೊಂಡು ಸುತ್ತಲೂ ನೋಡಿದಾಗ ಆ ಒಂದು ವ್ಯೂ ಏನಿರುತ್ತೋ ಎಲ್ಲ ಡೈರೆಕ್ಷನಲ್ಲಿ ತುಂಬ ಅದ್ಭುತವಾಗಿರುತ್ತೆ. ಇಟ್ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಇನ್ ವರ್ಡ್ಸ್ ಫಾರ್ ಹರ್. ಎಸ್, ಇಟ್ ಕಾಂಟ್ ಬಿ ಅಂದರೆ ಅವಳಿಗೆ ಒಂದು ದೃಶ್ಯ ಏನಿತ್ತು ಅದ್ಭುತವಾಗಿರ್ತಕ್ಕಂಥದ್ದು, ಪದಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಆಗಲಿಲ್ಲ, ಅಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ದೃಶ್ಯ ಅದಾಗಿರುತ್ತೆ. ಇಟ್ ವಾಸ್ ಬ್ರೆತ್ ಟೇಕಿಂಗ್ ವ್ಯೂ. ಎಸ್, ಉಸಿರು ಬಿಗಿ ಹಿಡಿದು ಸುತ್ತಲೂ ನೋಡಬೇಕಾಗಿತ್ತು. ಶಿ ಕುಡ್ ನೆವರ್ ಹ್ಯಾವ್ ಇಮ್ಯಾಜಿನ್ಡ್ ದಟ್ ಅಮೇಝಿಂಗ್ ವ್ಯೂ. ತನ್ನ ಜೀವನದಲ್ಲೇ ಅವ್ರು ಯಾವತ್ತೂ ಕೂಡ ಈ ತರಹದ ಒಂದು ದೃಶ್ಯವನ್ನು ನಾನು ನೋಡ್ತೇನೆ ಅಂತ ಅಂದ್ಕೊಂಡಿರಲಿಲ್ಲ. He said the national and state awards were nothing before seeing that view. ಎಸ್, ಆ ನ್ಯಾಷನಲ್ ಅವಾರ್ಡ್ಸ್ ಇರ್ಬೋದು, ಸ್ಟೇಟ್ ಅವಾರ್ಡ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಆ ಒಂದು ವ್ಯೂ ಮುಂದೆ ನಥಿಂಗ್, ಅಂದರೆ ಏನೂ ಅಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಎಲ್ಲ ಅವಾರ್ಡ್ಸ್ಗಿಂತ ಅಲ್ಲಿ ನಿಂತ್ಕೊಂಡು ಸುತ್ತಲೂ ಜಗತ್ತನ್ನು ನೋಡೋದೇ ಅದ್ಭುತ ಅಂತ ಅವರು ಅಂದ್ಕೊಳ್ತಾರೆ. ದೀಸ್ ಆರ್ ದ ಫೀಲಿಂಗ್ಸ್ ಆಫ್ ಡಿಕಿ ಡೋಲ್ಮಾ ವೆನ್ ಶಿ ಸ್ಕೇಲ್ಡ್ ದ ಮೌಂಟ್ ಎವರೆಸ್ಟ್. ಕ್ವಶನ್ ನಂಬರ್ 24. ಹನೀಫ್ ವಾಸ್ ಆ್ಯನ್ ಆಲ್ರೌಂಡರ್. ಜಸ್ಟಿಫೈ. ಎಸ್, ಹನೀಫ್ ಅವರು ಏನೆಲ್ಲ ಟ್ಯಾಲೆಂಟ್ಸ್ಗಳನ್ನು ಹೊಂದಿರ್ತಾರೋ ಅವುಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ವಿದ್ಯಾರ್ಥಿಗಳು ಈ ಕ್ವಶನನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಳಿರ್ತಾರೆ. ಏನು ಕೇಳಿರ್ತಾರೆ ನೋಡಿ, ಹನೀಫ್ ವಾಸ್ ಆ್ಯನ್ ಆಲ್ರೌಂಡರ್ ಅಂತ ಇಲ್ಲಿ ಕೇಳಿದ್ದಾರೆ. ಅದರ ಜೊತೆಗೆ ಹನೀಫ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್ ಅದನ್ನು ಬರೀರಿ ಅಂತ ಕೇಳಿದ್ರು ಕೂಡ ಅಷ್ಟೇ. ಹನೀಫ್ಸ್ ಲೈಫ್ ವಾಸ್ ಏಕ್ದಮ್ ಬಿಂದಾಸ್ ಅಂತ ಕೇಳಿದ್ರು ಅಷ್ಟೇ. ಈ ಎಲ್ಲ ಪಾಯಿಂಟ್ಗಳನ್ನು ನೀವು ಬರೀಬೇಕು ವಿದ್ಯಾರ್ಥಿಗಳೇ. ಫಸ್ಟ್ ಪಾಯಿಂಟ್ ನೋಡಿ, ಹನೀಫ್ ವಾಸ್ ಆ್ಯನ್ ಆರ್ಟಿಸ್ಟ್. ಮೊದಲನೇದಾಗಿ ಹೇಳೋದಾದರೆ ಅವರೊಬ್ಬ ಆರ್ಟಿಸ್ಟ್ ಆಗಿರ್ತಾರೆ ಮತ್ತು ಸ್ಕೆಚ್ಡ್ ವೆರಿ ವೆಲ್, ತುಂಬ ಬ್ಯೂಟಿಫುಲ್ ಆಗಿ ಸ್ಕೆಚ್ ಮಾಡ್ತಾ ಇರ್ತಾರೆ. ಹಿ ಮೇಡ್ ಬ್ಯೂಟಿಫುಲ್ ಕಾರ್ಡ್ಸ್ ಔಟ್ ಆಫ್ ವೇಸ್ಟ್ ಮಟೀರಿಯಲ್. ಏನಾದರೂ ವೇಸ್ಟ್ ಮಟೀರಿಯಲ್ಸ್ ಇದ್ದರೆ ಅವುಗಳಿಂದ ಬ್ಯೂಟಿಫುಲ್ ಆಗಿರೋ ಕಾರ್ಡ್ಸ್ಗಳನ್ನು ರೆಡಿ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಹಿ ವಾಸ್ ಅ ವರಾಷಿಯಸ್ ರೀಡರ್, ತುಂಬ ಅದ್ಭುತ ಓದುಗಾರ ಕೂಡ ಆಗಿರ್ತಾರೆ ಹನೀಫ್ ಅವರು. ಹಿ ಲವ್ಡ್ ಪ್ಲೇಯಿಂಗ್ ಡ್ರಮ್ಸ್. ನೋಡಿ, ಡ್ರಮ್ಸ್ಗಳನ್ನು ಕೂಡ ನುಡಿಸೋದ್ರಲ್ಲಿ ಅಂದರೆ ಮ್ಯೂಸಿಷಿಯನ್ ಕೂಡ ಆಗಿರ್ತಾರೆ. ಹಿ ವಾಸ್ ಎ ಬ್ರೇವ್ ಸೋಲ್ಜರ್. ಅದರ ಜೊತೆಗೆ ಇವರೊಬ್ಬ ಬ್ರೇವ್ ಸೋಲ್ಜರ್ ಕೂಡ ಆಗಿರ್ತಾರೆ. ಸೊ ಈ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವರಿಗೆ ಒಂದು ಟ್ಯಾಲೆಂಟ್ ಇರುತ್ತೆ. ಹಾಗಾಗಿನೇ ನಾವು ವಿ ಕ್ಯಾನ್ ಸೇ ದ್ಯಾಟ್ ಹನೀಫ್ ವಾಸ್ ಆ್ಯನ್ ಆಲ್ರೌಂಡರ್. ಇನ್ನು ಮತ್ತೊಂದು ಚಾಯ್ಸ್ ಪ್ರಶ್ನೆ ಇದೆ, ಅಂದರೆ 24ನೇ ಪ್ರಶ್ನೆಗೆ ನೀವು ಎರಡರಲ್ಲಿ ಯಾವುದಾದ್ರೂ ಒಂದು ಈಸಿ ಅನ್ಸಿದ್ದನ್ನು ಬರೀಬಹುದು ವಿದ್ಯಾರ್ಥಿಗಳೇ. ವೈ ಡು ಯು ಥಿಂಕ್ ವಾಂಗ್ಜಿಯಾ ವೆಂಟ್ ಇನ್ ಸರ್ಚ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್. ಯಾವ ಕಾರಣದಿಂದ ವಾಂಗ್ಜಿಯಾ ಆ ಒಂದು ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು ಹುಡುಕೊಂಡು ಹೋಗಿರ್ತಾರೆ ಅಂತಕ್ಕಂಥದ್ದನ್ನು ಬರೀಬೇಕು. ಮೊದಲನೇದಾಗಿ ನೋಡಿ, ದೇರ್ ವರ್ ನೋ ರಿವರ್ಸ್ ಆರ್ ಗುಡ್ ಲ್ಯಾಂಡ್. ಮೊದಲನೇದಾಗಿ ಆ ಒಂದು ಟಿಬೆಟ್ ಹಳ್ಳಿ ಏನಿತ್ತೋ ಆ ಒಂದು ಹಳ್ಳಿಯಲ್ಲಿ ಯಾವುದೇ ಒಂದು ರಿವರ್ಸ್ ಇರಲಿಲ್ಲ ಮತ್ತು ಒಂದು ಒಳ್ಳೆಯ ಲ್ಯಾಂಡ್ ಕೂಡ ಇರಲಿಲ್ಲ. ಆ ಜನಗಳು ತುಂಬಾ ಕಷ್ಟಪಡ್ತಾ ಇದ್ರು. ದ ಪೀಪಲ್ ವರ್ ಸಫರಿಂಗ್ ಫ್ರಮ್ ಹಂಗರ್. ಊಟಕ್ಕೂ ಕೂಡ ಸರಿಯಾಗಿರ್ತಕ್ಕಂತಹ ಒಂದು ಆಹಾರ ಪದಾರ್ಥಗಳು ಅವರಿಗೆ ಸಿಗ್ತಾ ಇರಲಿಲ್ಲ. ದೆರ್ ವಾಸ್ ಆಲ್ವೇಸ್ ಕೋಲ್ಡ್ ವೆದರ್. ಎಸ್, ಅವರಿಗೆ ಯಾವಾಗಲೂ ಕೋಲ್ಡ್ ವೆದರಲ್ಲೇ ಜೀವನ ಮಾಡಬೇಕಾದಂತಹ ಪರಿಸ್ಥಿತಿ ಇತ್ತು. ಅಂದರೆ ಬೆಚ್ಚಗಿನ ವಾತಾವರಣನೇ ಇರಲಿಲ್ಲ. ದೇ ಡಿಡ್ ನಾಟ್ ನೋ ಹ್ಯಾಪಿನೆಸ್. ಸಂತೋಷ ಅಂದರೆ ಏನು ಅಂತಕ್ಕಂಥದ್ದೇ ಪಾಪ ಇವರಿಗೆ ಗೊತ್ತಿರಲಿಲ್ಲ. ದೇ ಬಿಲೀವ್ಡ್ ದ್ಯಾಟ್ ಹ್ಯಾಪಿನೆಸ್ ವಾಸ್ ಎ ಬ್ಯೂಟಿಫುಲ್ ಬರ್ಡ್. ಅವರೆಲ್ಲ ಅಂದ್ಕೊಂಡಿರ್ತಾರೆ ಈ ಹ್ಯಾಪಿನೆಸ್ ಅಂತಕ್ಕಂಥದ್ದು ಒಂದು ಬ್ಯೂಟಿಫುಲ್ ಆಗಿರೋ ಬರ್ಡ್ ಆಗಿದೆ. ದೇ ವರ್ ಫೇಲ್ ಟು ಬ್ರಿಂಗ್ ದಟ್ ಬರ್ಡ್ ಟು ದೇರ್ ವಿಲೇಜ್. ಎಸ್, ಆ ಒಂದು ಬ್ಯೂಟಿಫುಲ್ ಬರ್ಡನ್ನು ನಮ್ಮ ಹಳ್ಳಿಗೆ ತೆಗೆದುಕೊಂಡು ಬಂದರೆ ನಾವೆಲ್ಲ ಸಂತೋಷ ಆಗಿರ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಎಷ್ಟೋ ಜನಗಳು ಆ ಒಂದು ಬರ್ಡನ್ನು ತರಲಿಕ್ಕೆ ಅಂತ ಹೋಗಿರ್ತಾರೆ, ಅವರೆಲ್ಲರೂ ಕೂಡ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರ್ತಾರೆ. ಹಾಗಾಗಿ ತಮ್ಮ ಒಂದು ಅಟೆಂಪ್ಟಲ್ಲಿ ಅವರು ಸಕ್ಸಸ್ ಆಗಿರೋದಿಲ್ಲ. ಮೆನಿ ಪೀಪಲ್ ವರ್ ಡೈಡ್ ಡ್ಯೂರಿಂಗ್ ದೇರ್ ಅಟೆಂಪ್ಟ್. ಅನೇಕ ಜನ ಸತ್ತೋಗಿರ್ತಾರೆ, ಅಂದರೆ ಆ ಬರ್ಡನ್ನು ಹುಡ್ಕೊಂಡು ಹೋಗಿರ್ತಾರಲ್ವ, ಅವರು ವಾಪಸ್ ಬಂದೇ ಇರೋದಿಲ್ಲ. ವಾಂಗ್ಜಿಯಾ ವಾಂಟೆಡ್ ಟು ಹೆಲ್ಪ್ ಹಿಸ್ ಪೀಪಲ್. ವಾಂಗ್ಜಿಯಾ ಏನು ಮಾಡ್ತಾನೆ, ತನ್ನ ಜನಗಳಿಗೆ ಹೆಲ್ಪ್ ಮಾಡಬೇಕು, ಒಂದು ಹ್ಯಾಪಿನೆಸ್ಸನ್ನು ನಾನು ತಂದು ಕೊಡಬೇಕು ಅನ್ನೋ ಒಂದು ಕನಸನ್ನು ಹೊಂದಿರ್ತಾನೆ. ಸೊ ಹಿ ವೆಂಟ್ ಇನ್ ಸರ್ಚ್ ಆಫ್ ದ ಬರ್ಡ್ ಆಫ್ ಹ್ಯಾಪಿನೆಸ್. ಅದೇ ಕಾರಣದಿಂದಾನೇ ಆ ಒಂದು ಬರ್ಡ್ ಆಫ್ ಹ್ಯಾಪಿನೆಸ್ಸನ್ನು ಹುಡುಕೊಂಡು ವಾಂಗ್ಜಿಯಾ ಹೊರಡ್ತಾನೆ. ಎಸ್ ಡಿಯರ್ ಸ್ಟೂಡೆಂಟ್ಸ್, ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.